ವಿಕ್ರಮ್ಗೆ ಫೋನ್ ಕೊಡ್ತೀರಾ? ಕೊಡ್ತೀನಿ ಅಮ್ಮ. ಅದಕ್ಕಿಂತ ಮುಂಚೆ ನಿಮ್ಗೊಂದು ವಿಷಯ ಹೇಳಬೇಕು. ಏನ್ ವಿಷಯ? ಮೇಘನ ಇಲ್ಲಿಗೆ ಬಂದಿದ್ಲು. ಹಬ್ಬ ಚೆನ್ನಾಗಾಯ್ತಾ ಅಂತ ಕೇಳಿದ್ರಿ. ಅನ್ಕೊಂಡ ಹಾಗೇನು ನಡೀಲಿಲ್ಲಮ್ಮ. ಆ ದೇವರು ವಿಕ್ರಮ್ ಸಿಂಹ ಸಾಹೇಬರು ಮತ್ತೆ ಮಧುರ ಜೀವನದಲ್ಲಿ ನೆಮ್ಮದಿ ಅನ್ನೋದೇ ಬರೀಲಿಲ್ಲ. ಆದಷ್ಟು ಬೇಗ ನಾನು ಅಕ್ಸೆಪ್ಟ್ ಮಾಡ್ಕೋ. ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ನೀನು ಬರ್ತೀಯ, ಬಂದೇ ಬರ್ತೀಯ. ಈ ವಿಕ್ರಮ್ ಸಿಂಹನ್ ಬಾಳಲ್ಲಿ ಆರದ ದೀಪ ಥರ ಸದಾ ಇರ್ತೀಯ ಅಂತ ಕಾಯ್ತಾ ಇರ್ತೀನಿ. ಬರ್ತೀಯಲ್ವ ಮಧುರ? ನೀನು ನೋಡ್ತಿದ್ರೆ ಒಂದು ಮುತ್ತು ಕೊಡಬೇಕು ಅನ್ಸತ್ತೆ. ಆದ್ರೆ ಏನು ಮಾಡಲಿ, ಪರ್ಮಿಷನ್ ಇಲ್ವಲ್ಲ. ಮಧುರ, ಏನಾಯ್ತೆ? ಏನತ್ಗೆ? ಮೇಘನ ಇನ್ನೂ ಬರ್ಲಿಲ್ವಾ? ಇಲ್ಲ. ನೀವೀಗ ಸುಮ್ಮನೆ ಕೂತ್ಬಿಟ್ರೆ ಮುಂದೇನು? ಪಾಪ, ಎಲ್ಲಿದ್ದಾಳೋ ಏನೋ, ಜೀವಂತವಾಗಿ ಇದ್ದಾಳೋ ಇಲ್ವೋ, ಕಿರುಕುಳ ತಾಳ್ಲಾರ್ದೆ ಯಾವ ರೈಲ್ವೆ ಟ್ರ್ಯಾಕ್ ಮೇಲೆ ಬಿದ್ದಿದ್ದಾಳೋ ಏನೋ. ಪೊಲೀಸ್ ಕಂಪ್ಲೇಂಟ್ ಆದ್ರೂ ಕೊಡ್ಬಾರ್ದ ಬೇಗ ನೀವು? ಗಂಡ ಅನಿಸ್ಕೊಂಡಿರೋನು ನಾರಾಯಣಪಟ್ಟಣ ಸೇರ್ಕೊಂಡ. ವಿಕ್ರಮ್ ಅಲ್ಲಿಗೆ ಹೋಗಿದ್ದಾನೆ ಅಂತ ನಿನಗೆ ಗೊತ್ತು? ಹಾಗಾದ್ರೆ ಮೇಘನಾ ಕೂಡ ಎಲ್ಲಿಗೆ ಹೋಗಿದ್ದಾಳೆ ಅಂತ ನಿನಗೆ ಗೊತ್ತು ಅನ್ನೋ? ಏನತ್ಗೆ ನೀವು ನನ್ನ ಮೇಲೆ ಗೋಬೆ ಕುಡಿಸ್ತಾ ಇದ್ದೀರಲ್ಲ? ಏನೋ ಪಾಪ ಟೆನ್ಷನ್ ಅಲ್ಲಿ ಇದ್ದೀರಲ್ಲ ಅಂತ ಮಾತಾಡ್ಸಕ್ ಬಂದ್ರೆ ಈಗ ಹೇಳೋದು, ಮಾಡುವಾಗ ತಪ್ಪೆಲ್ಲ ಮಾಡೋದು, ಆಮೇಲೆ ನನ್ನನ್ನು ಅನ್ನೋದು ಅಲ್ವಾ? ಅಂತ ತಪ್ಪು ನಾವೇನೇ ಮಾಡಿದ್ದೀವಿ? ಅಬ್ಬಬ್ಬಬ್ಬಬ್ಬಬ್ಬ, ಪಾಪ ಏನು ಗೊತ್ತೇ ಇಲ್ಲ ನೋಡಿ. ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ನನ್ನ ಕೇಳ್ತಾ ಇದ್ದೀರಲ್ಲ. ಇಷ್ಟಕ್ಕೂ ಮೇಘನ ಎಲ್ಲಿ ಹೋಗಿದ್ದಾಳೆ ಅಂತ ನಿಮಗೆ ಗೊತ್ತೇ ಇಲ್ವಾ? ನಿಮಗೆ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ ಅದಕ್ಕೆ. ವಿಕ್ರಮ್ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ ಅಂದ್ರೆ ಏನರ್ಥ? ನಾರಾಯಣಪಟ್ಟಣಕ್ಕೆ ಹೋಗಿದ್ದಾನೆ ಅಂತ ತಾನೆ? ಅವನು ಮಧುರ ನೋಡಕ್ ನಾರಾಯಣಪಟ್ಟಣಕ್ಕೆ ಹೋಗಿದ್ದಾನೆ. ಇಲ್ಲಿ ಮೇಘನ ಬೆಳಗ್ಗೆಯಿಂದ ಗಂಡನ ಪೂಜೆ ಮಾಡಬೇಕು ಅಂತ ತಯಾರಿ ಮಾಡ್ಕೊಂಡಿದ್ದು. ಪಾಪ ಸುಮ್ಮನೆ ಇರ್ತಾಳಾ? ಅವಳು ಅಲ್ಲಿಗೆ ಹೋಗಿರ್ತಾಳೆ. ಇದೆಲ್ಲ ನನಗೆ ಹೇಗೆ ಗೊತ್ತಾಯ್ತು ಅಂತ ಕೇಳಬೇಡಿ. ನಾನೇನು ಮರೆಯಲ್ಲಿ ನಿಂತ್ಕೊಂಡು ನೀವು ಮಾತಾಡೋದೆಲ್ಲ ಕೇಳಿಸ್ಕೊಂಡಿಲ್ಲ. ಈ ಮನೆ ವಾತಾವರಣದ ಮೇಲೆ ಒಂದ್ಸಲ ಕಣ್ಣು ಆಡಿಸ್ಬಿಟ್ರೆ ಸಾಕು, ವಿಷಯ ಏನು ಅಂತ ಯಾರಿಗೆ ಬೇಕಾದ್ರೂ ಗೊತ್ತಾಗತ್ತೆ. ಬೆಳಗ್ಗೆಯಿಂದ ಮನೆ ಬಿಕೋ ಅಂತ ಇರುವಾಗಲೇ ಅನ್ಕೊಂಡೆ ಏನೋ ಆಗತ್ತೆ ಅಂತ. ಮೇಘನ ಅಲ್ಲಿಗೆ ಹೋಗಿರ್ತಾಳೆ, ಅದಕ್ಕೆ ದೊಡ್ಡ ಮಟ್ಟದ ಜಗಳ ಆಗಿರುತ್ತೆ. ವಿಕ್ರಮ್ ಚೆನ್ನಾಗಿ ಬೈದಿರ್ತಾನೆ ಮೇಘನಾನ. ಮೇಘನ ಪಾಪ ಅದೇ ಬೇಜಾರಿಂದ ವಾಪಸ್ ಬಂದಿರ್ತಾಳೆ. ಇನ್ನೂ ವಿಕ್ರಮ್ ತನಗೆ ದಕ್ಕಲ್ಲ ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತಾಗಿರುತ್ತೆ. ತಾನು ಬದುಕಿದ್ದೇನೇನು ಪ್ರಯೋಜನ ಅಲ್ವಾ? ಹಾಗಂತ ಅನ್ಕೊಂಡು ಮೇಘನ ಖಂಡಿತ ಆತ್ಮಹತ್ಯೆ ಮಾಡ್ಕೊಂಡಿರ್ತಾಳೆ. ನಾಳೆ ನೋಡ್ತಾ ಇರಿ, ದೇವರಾಜ್ ಮನೆ ಹಿರಿಯ ಸೊಸೆ ಮೇಘನ ಆತ್ಮಹತ್ಯೆಗೆ ಶರಣು ಅಂತ ನ್ಯೂಸ್ ಬರುತ್ತೆ. ಇಷ್ಟು ದಿವಸ 4 ಗೋಡೆಗಳ ಮಧ್ಯೆ ಇದ್ದ ವಿಷಯ ನಾಳೆ ಬೀದಿಲಿ ಹಂಚೋಗುತ್ತೆ. ಮೇಘನ ಸಾಯೋ ಸುದ್ದಿ ಕೇಳಿದ ತಕ್ಷಣ ವಿಕ್ರಮ್ನ ಸೀಟಿಂದ ಇಳಿಸ್ತಾರೆ. ಆಗಿದೆ ನಿಜವಾದ ಆಟ. ಸುಮ್ಮನೆನಾ 2 ಕುತ್ತಿಗೆ ತಾಳಿ ಕಟ್ಟೋದು? ಮಾಡಿದ್ದುಣ್ಣೋ ಮಾರಾಯ. ಏನಾಯ್ತೆ? ಯಾಕೆ ಮಗದರ ಕೂತ್ಕೊಂಡೆ? ಏನೇ ಆಯ್ತು? ಅದು ಅದಕ್ಕೆ ಹೇಳೋದು, ಮದುವೆ ಮಾಡ್ಕೊಂಡು ಹೆಣ್ಮಕ್ಳು ಒಂಟಿ ಮಲಗಬಾರ್ದು.
ಹೋಗಿ ಸಾಹೇಬ್ರ ಕೋಣೆಲ್ ಮಲ್ಕೊಳಕ್ಕೆ ಏನ್ ನಿನ್ಗೆ? ಮದ್ವೆ ಮಾಡ್ಕೊಂಡ್ರೆ ಹೆಣ್ಮಕ್ಳ ಮೇಲೆ ಪೀಡೆ ಪಿಚಾಚಿಗಳೆಲ್ಲ ಯಾವಾಗ್ಲೂ ಕಣ್ಣು ಹಾಕ್ತಿರ್ತಾವಂತ ಕಡೆ. ಅಯ್ಯೋ ಅದೇನ್ ವಟ ವಟ ಅಂತ ಮಧ್ಯರಾತ್ರಿಲೆ ಏನೂ ಆಗಿಲ್ಲ, ಅದು ಅಲ್ಲಿ ಬಿತ್ತಷ್ಟೇ. ಇದೆ ಅಲ್ಲಿ ಬಿತ್ತ? ಯಾವ ಕಡೆ ಬಿತ್ತೆ? ಅದು ಅಯ್ಯೋ ಹೆಗ್ಲ ಮೇಲೆ ಬಿತ್ತಪ್ಪ. ಏನು ಹೆಗಲ್ ಮೇಲೆ ಅಲ್ಲಿ ಬಿತ್ತ? ಅಯ್ಯೋ ದೇವ್ರೆ, ಇನ್ನೇನೇನ್ ಕಾದಿದೆಯೋ ಏನೋ. ಏಳೆ ಮೇಲೆ ಏಳೆ. ಅಯ್ಯೋ ಯಾಕಪ್ಪ? ಹೆಗಲ್ ಮೇಲೆ ಹಲ್ಲಿ ಬಿದ್ರೆ ತಲೆ ಮೇಲೆ ತಣ್ಣೀರ್ ಹಾಕೊಂಡು ಸ್ನಾನ ಮಾಡಿ ದೇವ್ರ ಹತ್ರ ದೀಪ ಹಚ್ಬೇಕು ಕಣೆ. ಏನು ಸ್ನಾನ ಮಾಡ್ಬೇಕಾ? ಅದು ಇಷ್ಟೊತ್ತಲೆ ನೀನ್ ತಲೆಗೆಲೆ ಕೆಟ್ಟಿದ್ಯಾ? ಯಾವ ಅಪ್ಶಕ್ನೂ ಇಲ್ಲ, ಸುಮ್ನೆ ಎದ್ದೋಗು. ಅಯ್ಯೋ ಇಲ್ಲ ಕಣೆ, ಸ್ನಾನ ಮಾಡ್ಬೇಕು. ಏಳ ಮೇಲೆ ನೋಡು, ಎರಡೆರಡು ದಿನ್ಗೆ ತಲೆ ಮೇಲೆ ನೀರು ಹಾಕೊಂಡ್ರೆ ಏನು ಆಗಲ್ಲ. ಏಳ ಮೇಲೆ ಏನು ಆಗಲ್ಲ. ಏಳ ಮೇಲೆ ಏನು ಆಗಲ್ಲ. ಏಳ ಮೇಲೆ ಬಾರೆ. ಅಪ್ಪ ಪ್ಲೀಸ್ ಅಪ್ಪ. ಅಪ್ಪ ನನ್ ಮೇಲೆ ಯಾವ ಅಲ್ಲಿಗೂ ಬಿದ್ದಿಲ್ಲಪ್ಪ, ಪ್ರಾಮಿಸ್. ಸುಳ್ಳು ಹೇಳಿ ನನ್ನಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಬೇಡ, ಸುಮ್ಮನೆ ನಿಂತ್ಕೋ. ಅಪ್ಪ ನಿನ್ನ ಹತ್ರ ನಾನು ಸುಳ್ಳು ಹೇಳಕ್ ನಂಗೇನು ಹುಚ್ಚ? ಇಷ್ಟೊತ್ತಿಲ್ಲ ತಣ್ಣೀರಲ್ಲಿ ಸ್ನಾನ ಮಾಡ್ತಾರ ನೋಡು. ನಾಳೆ ದಿನ ನನ್ ಜ್ವರ ಬರುತ್ತೆ, ನೆಗಡಿ ಬರುತ್ತೆ, ಶೀತ ಆಗುತ್ತೆ. ನೀನೇ ನನ್ನ ನೋಡ್ಕೋಬೇಕು, ಅರ್ಥ ಮಾಡ್ಕೋ. ಜ್ವರ ಬಂದ್ರೆ ಡಾಕ್ಟರ್ ಹತ್ರ ಹೋಗಿ ಗುಣಪಡಿಸ್ಕೋಬಹುದು. ನಾಳೆ ನಿನ್ ಜೀವನದಲ್ಲಿ ಏನಾರು ಆಘಾತ ಆದ್ರೆ ಯಾರೇ ಬರ್ತಾರೆ? ಸುಮ್ಮನೆ ನಿಂತ್ಕೊಳ್ಳೆ. ಅಯ್ಯೋ ಅಪ್ಪ ಪ್ಲೀಸ್ ನನ್ ಮಾತು ಕೇಳಪ್ಪ. ಪ್ಲೀಸ್, ಸಾಹೇಬ್ರು ಮಾಡೋ ಕೆಲಸದಿಂದ ನಮ್ಮಪ್ಪ ಬೇರೆ ಅರ್ಥ ಮಾಡ್ಕೊಳ್ಳಲ್ಲ. ಎಲ್ಲ ನಾನೇ ಏನ್ ಮಾಡೋದು? ಇಷ್ಟಾದ್ರೂ ಸ್ನಾನ ಮಾಡ್ಸಿರ ಅಂಕಲ್ ಆಗುತ್ತಾ? ಅಪ್ಪ ಬೇರೆ ಅರ್ಥ ಮಾಡ್ಕೊ. ಅಪ್ಪ ಪ್ಲೀಸ್, ಅಪ್ಪ ಪ್ಲೀಸ್, ಅಪ್ಪ ನೀರ್ ಹಾಕ್ಬೇಡ ಪ್ಲೀಸ್ ಅಪ್ಪ. ಅಪ್ಪ ಪ್ರಾಮಿಸ್, ನನ್ನ ಮೇಲೆ ಯಾವ ಅಲ್ಲಿಗೂ ಬಿದ್ದಿಲ್ಲ. ನಿಜ ಹೇಳ್ತಿದ್ಯಾ? ನಿಜ ಅಪ್ಪ, ಪ್ರಾಮಿಸ್. ನನ್ ಮೇಲೆ ಆಣೆ? ನಿನ್ನಾಣೆ. ಹಾಗಾದ್ರೆ ಇನ್ನೊಂದು ಕೂಡ ಜಾಸ್ತಿ. ಅಪ್ಪ ಪ್ಲೀಸ್. ಅಪ್ಪನೂ ಇಲ್ಲ ಬೆಪ್ಪನೂ ಇಲ್ಲ. ತಪ್ಪಿಸ್ಕೋಬೇಕು ಅಂತ ಏನೇನು ಆಟ ಆಡ್ತಿದ್ಯಾ? ಒಂದ್ ಕೂಡ ಜಾಸ್ತಿನೇ ಆಗ್ತೀನಿ. ಸಾಕು, ಎದ್ದು ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚು. ಕೊನೆಗೂ ನೀನು ಹಠ ಸಾಧಿಸ್ಬಿಟ್ಟಲ್ಲ. ಹಠಾನೂ ಇಲ್ಲ ಗಿಟಾನೂ ಇಲ್ಲ. ನಿನಗೂ ಸಾಹೇಬ್ರಿಗೂ ಒಳ್ಳೇದಾಗ್ಲಿ ಅಂತ ಇದೆಲ್ಲ. ನಾಗಲಕ್ಷ್ಮಿ ನನ್ನನ್ನು ಹೆದರ್ಸಕ್ಕೋಸ್ಕರ ಈ ರೀತಿ ಮಾತಾಡ್ತಾ ಇದ್ದಾಳ? ಮೇಘನ ತಾನೇ ಹೋಗಿ ಪೂಜೆ ಮಾಡ್ಬಿಟ್ಟು ಬಂದಿದ್ದಾಳೆ, ಮತ್ತೆ ಕೋಪ ಮಾಡ್ಕೋತಾಳೆ? ಯಾವುದಕ್ಕೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ಲಾ? ಕೊಡೋದೇ ಒಳ್ಳೇದು. ಇಷ್ಟೊತ್ತರೆಗೂ ಎಲ್ಲೋ ಹೋಗಿದ್ರಿ? ಎಲ್ಲಿ ಮೇಘನಾ? ಮೇಡಮ್, ಅದು ಏನೋ ಅದು ಇದು. ಎಲ್ಲಿ ಮೇಘನಾ? ದಾರಿ ಮಧ್ಯೆನೇ ಇಳ್ಕೊಂಬಿಟ್ರು. ಅಂದ್ರೆ ಎಲ್ಲಿಗೆ ಹೋದ್ಲು? ಎಲ್ಲಿಗೆ ಅಂತ ಹೇಳಿಲ್ಲ ಅಮ್ಮ, ಮನೆಗೆ ಹೋಗುವಂತ ಕಳಿಸ್ಬಿಟ್ರು ನನ್ನ. ನೀನ್ ಯಾಕೋ ಒಬ್ಬಳೇ ಬಿಟ್ಟು ಬಂದೆ? ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ, ಹೋಗುವಂತ ಗದರಿಸ್ಬಿಟ್ರು. ಎಲ್ಲಿ ಇಳ್ಕೊಂಡ್ಲು? ಮೇಘನ ಅಲ್ಲಿ ಯಾಕೆ ಇಳ್ಕೊಂಡ್ಲು? ಐ ಆಮ್ ಸಾರಿ, ಐ ಆಮ್ ರಿಯಲಿ ಸಾರಿ ಮಧುರ. ನೀನು ನನ್ನಿಂದ ತಣ್ಣೀರ್ ಸ್ನಾನ ಮಾಡಿದೆ. ಆದರೂ ನೀನು ಒದ್ದೆ ಹೊಟ್ಟೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ. ಗಂಡನಿಂದ ದೂರ ಮಲಗಿದ್ರೆ ಇವೆಲ್ಲ ಆಗತ್ತೆ. ಡೈಲಿ ಒಂದೊಂದು ಅಲ್ಲಿ ಬೀಳತ್ತೆ, ಓಕೆನಾ? ನೋಡಕ್ಕೆ ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಹೇಳಿದೆ. ಅದಕ್ಕೇನು ಉತ್ತರನೇ ಕೊಟ್ಟಿಲ್ಲ ನೀನು. ಒಂಟಿತನ ಎಷ್ಟು ಹಾಡಲ್ವಾ? ನಿನ್ನ ಮೌನನ ನಾನೇನು ಅಂತ ಅರ್ಥ ಮಾಡ್ಕೋಬೇಕು, ಓಕೆನಾ? ಮಧುರ, ಮಧುರ, ಐ ಆಮ್ ಸಾರಿ ಮಧುರ. ನನ್ನಿಂದನೇ ನಿನಗೆ ತಣ್ಣೀರ್ ಸ್ನಾನ ಮಾಡ್ಬೇಕಾಗಿ ಬಂತು.
ಅದು ಇಷ್ಟೊತ್ತಲ್ಲಿ. ಐ ಆಮ್ ರಿಯಲಿ ಸಾರಿ. ಮಾವ ನಿನ್ನ ಮೇಲೆ ನೀರು ಯಾಕೆ ಹಾಕಿದ್ರು ಗೊತ್ತಾ? ಮದುವೆಯಾದ ಒಂಟಿ ಹೆಣ್ಮಕ್ಳು ಅನುಭವಿಸೋ ನೋವು ಅಪ್ಪ ಅಮ್ಮನ ಗೊತ್ತಾಗಲ್ವಾ? ಅದು ನಿಂಗೆ ಅರ್ಥ ಆಗಲ್ಲ ಅಲ್ವಾ? ನಾನು ಬಂದಿದ್ದು ಒಂದು ಕಾರಣ ಇರ್ಬೋದು, ಆದರೆ ಮಾವ ಬೇಕು ಅಂತ ನಿನ್ನ ಮೇಲೆ ನೀರು ಸುರಿದಿದ್ದು. ನೀ ನನ್ನ ಜೊತೆ ಇಲ್ಲದೆ ಪಡ್ತಾ ಇರೋ ಕಷ್ಟ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ. ನೀವಿಷ್ಟೊತ್ತಲ್ಲಿ ಅಲ್ಲಿಗೆ ಏನಕ್ಕೆ ಬಂದಿದ್ರಿ? ನಿನ್ನ ನೋಡ್ಬೇಕು ಅನಿಸ್ತು, ಅದಕ್ಕೆ ಬಂದೆ. ಇಲ್ಲ, ನೀವು ಬರೀ ನಾನು ನೋಡಕ್ ಬಂದಿರ್ಲಿಲ್ಲ. ನಿಮ್ಮ ಉದ್ದೇಶ ಬೇರೆನೇ ಇತ್ತಲ್ಲ. ನೀವು ಹೀಗೆ ಅಂತ ನಂಗೆ ಗೊತ್ತು. ಮಧುರ, ಏನ್ ಮಾತಾಡ್ತಿದ್ಯಾ ನೀನು? ನಿಮ್ಗೆ ಅರ್ಥ ಆಗ್ತಿರ್ಲಿಲ್ವಾ ನಾನು ಏನು ಮಾತಾಡ್ತಿದ್ದೀನಿ ಅಂತ? ಅಯ್ಯೋ ಮಧುರ, ನೀನ್ ನನ್ನ ಬಗ್ಗೆ ತಪ್ಪು ತಿಳ್ಕೊಂತಿದ್ಯಾ ನಿಜವಾಗ್ಲು? ಇಲ್ಲ, ನೀವು ಬಂದಿದ್ದು ಬೇರೆ ಉದ್ದೇಶಕ್ಕೇನೆ. ನೀವು ಹೇಗೆ ಮಾಡ್ತೀರಂತ ನಾನು ಖಂಡಿತವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನಾನು ನಿಮ್ಮ ಮೇಲೆ ಎಂತ ಅಭಿಮಾನ ಇಟ್ಕೊಂಡಿದ್ದೆ, ಆ ನಂಬಿಕೆನೆ ಕಳ್ಕೊಂಡ್ಬಿಟ್ರಿ ನೀವು. ಮಧುರ ಪ್ಲೀಸ್, ಆ ಥರ ಎಲ್ಲ ಮಾತಾಡ್ಬೇಡ. ನನ್ ತುಂಬಾ ಹರ್ಟ್ ಆಗುತ್ತೆ. ನಾನು ಆ ಉದ್ದೇಶ ಇಟ್ಕೊಂಡು ಬಂದಿಲ್ಲ ನಾನು ಅಲ್ಲಿಗೆ. ನಿಜವಲ್ಲೂ ನೀನು ನನ್ನ ಅಪಾರ್ಥ ಮಾಡ್ಕೊತಿದ್ಯಾ ಅನಿಸ್ತಾ ಇದೆ. ಮಧುರ, ನೀನು ನನ್ನ ಬಗ್ಗೆ ಇಷ್ಟೊಂದು ಚೀಪಾಗಿ ತಿಳ್ಕೊಂತಿದ್ಯಾ? ನಾನು ನಿನ್ನ ವಿಕ್ರಮ್ ಸಿಂಹ. ನಾನು ನಿನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತೀನಿ ಅಂತ ನೀನು ಹೇಗೆ ಅನ್ಕೊಂಡೆ? ಪ್ಲೀಸ್ ಇನ್ನೊಂದು ಮಾತು ಮಾತಾಡಬೇಡಿ ನೀವು. ಮಧುರ, ನನ್ನ ಬಗ್ಗೆ ತಪ್ಪು ತಿಳ್ಕೊಂಬಿಟ್ಲಲ್ಲ. ಐ ಆಮ್ ಸಾರಿ ಮಧುರ. ಐ ಆಮ್ ಸಾರಿ ಸಾಹೇಬ್ರೆ. ನಾನೇನೋ ಮಾಡೋಕ್ಕೋಗಿ ಏನೇನೋ ಆಗೋಯ್ತು. ನಿಮ್ಮ ಆಸೆಗಳನ್ನೆಲ್ಲ ನಾನು ತಿರಸ್ಕರಿಸ್ತಾ ಇದ್ದೀನಿ. ಮಧುರ, ನನ್ನ ಬಗ್ಗೆ ನೀನು ನಿಜವಾಗ್ಲೂ ತಪ್ಪು ತಿಳ್ಕೊಂಬಿಟ್ಟ? ನಿಮ್ದೇನೂ ತಪ್ಪಿಲ್ಲ ಸಾಹೇಬ್ರೆ, ಎಲ್ಲ ತಪ್ಪು ನಂದೆ. ನೀನು ಯಾವತ್ತೂ ಇಷ್ಟೊಂದು ಹಾಡಾಗಿ ಮಾತಾಡಿಲ್ಲ. ನಾನಷ್ಟು ಹಾರ್ಡಾಗಿ ಮಾತಾಡಿರ್ಲಿಲ್ಲ ಅಂದಿದ್ರೆ ನೀವಿನ್ನೂ ನನಗೆ ಹತ್ರ ಆಗ್ತಿದ್ರಿ. ನೀನು ನನ್ನ ಬಗ್ಗೆ ಕೆಟ್ಟದಾಗ ಅನ್ಕೊಂಬಿಟ್ಯಾ? ನೀವು ಯಾವತ್ತೂ ಕೆಟ್ಟವ್ರಾಗಕ್ಕೆ ಸಾಧ್ಯ ಇಲ್ಲ ರೀ. ನಿಮ್ಮನ್ನು ನಾನು ಹೃದಯದಲ್ಲಿ ಬಚ್ಚಿಟ್ಟಿದ್ದೀನಿ. ಆದ್ರೆ ಅಲ್ಲಿ ಜಾಗ ಕೊಟ್ಟಿದ್ದೀನಿ ಅಂತ ಹೇಳ್ಕೊಳಕ್ಕಾಗದೇ ಇರೋ ನತ್ತು ದೃಷ್ಟಿ ನಾನು. ಹೇಗೆ ಅರ್ಥ ಮಾಡಿಸ್ಲಿಲ್ಲ ನಾನು ನಿನಗೆ? ನಂಗೆ ಎಲ್ಲ ಅರ್ಥ ಆಗತ್ತೆ, ಎಲ್ಲ ಅರ್ಥ ಆಗ್ತಿದೆ. ನಾನು ನಿಜವಾಗ್ಲೂ ಬಂದಿದ್ದು ನಿನ್ನ ನೋಡೋದಕ್ಕೆ. ಗೊತ್ತು ನನಗೆ. ಐ ಆಮ್ ರಿಯಲಿ ಸಾರಿ. ಐ ಆಮ್ ರಿಯಲಿ ಸಾರಿ. ನನ್ನಿಂದ ನಿಮಗೇನಾದ್ರು ಹರ್ಟ್ ಆಗಿದ್ರೆ. ಸಾರಿ ಸಾಹೇಬ್ರೆ, ನನಗೆ ಗೊತ್ತು ನಾನು ನಿಮ್ಗೆ ತುಂಬ ಹರ್ಟ್ ಮಾಡ್ತಿದ್ದೀನಿ. ಹೇ ಹಾಯ್, ಗುಡ್ ಮಾರ್ನಿಂಗ್. ನಾನು ನಿನ್ನ ರೂಮಿಗೆ ಬಂದರೆ ಗಲಾಟೆ ಮಾಡ್ತೀಯಲ್ವಾ?
ನೀನ್ ಯಾಕೆ ನನ್ನ ರೂಮಿಗೆ ಬಂದೆ? ಅಲ್ಲ ಬೈ ಮಿಸ್ಟೇಕ್ ಆಗಿ ಬಿದ್ದಿದ್ದು, ಪ್ಲೀಸ್ ಕೈ ಬಿಡಿ. ಅದು ಇದು ಏನೂ ಇಲ್ಲ. ನಾನು ಮಾಡದೇ ಇರೋ ತಪ್ಪಿಗೆ ನನ್ನ ಮೇಲೆ ಎಷ್ಟು ಬೇಜಾರು ಮಾಡ್ಕೊಂಡೆ ಅಲ್ವಾ? ಸಾರಿ, ಪ್ಲೀಸ್ ಬಿಟ್ಬಿಡಿ. ಅದಕ್ಕೆ ಈಗ ನಾನು ನಿನಗೆ ಪನಿಷ್ಮೆಂಟ್ ಕೊಡ್ತೀನಿ. ಹೇಳ್ದೆ ಕೇಳ್ದೆ ನನ್ನ ರೂಮಿಗೆ ಬಂದಿದ್ದಕ್ಕೆ ಫುಲ್ ಡೇ ನೀನು ನನ್ನ ಜೊತೆಗೇನೆ ಇರಬೇಕು. ಅಯ್ಯೋ ಪ್ಲೀಸ್ ಬಿಡಿ, ನೀವು ಆಗಲ್ಲ, ಪ್ಲೀಸ್ ಬಿಡಿ. ನನ್ಗೆ ಗೊತ್ತು ನೀನು ನನ್ನ ಮೇಲೆ ಬೇಕು ಅಂತಾನೆ ಕೋಪಿಸ್ಕೊಂಡಿದ್ಯಾ ಅಂತ. ನಾನು ಕೋಪಿಸ್ಕೊಂಡ್ರೆ ನಿನ್ನ ಹತ್ರಕ್ಕೆ ಬರಲ್ಲ ಅಂತ ತಾನೇ ಮನ್ಸಲ್ಲಿ 1000 ಆಸೆ ಇಟ್ಕೊಂಡು ನನ್ನ ಮುಂದೆ ಎಲ್ಲ ಮುಚ್ಚಿಡ್ತಿದ್ಯಾ? ಇಲ್ಲ, ನಂಗೆ ನಿಮ್ಮ ಮೇಲೆ ಯಾವ ಕೋಪ ಅನ್ನೋಲ್ಲ, ಪ್ಲೀಸ್ ಬಿಡಿ. ಬಿಡಲ್ಲ, ಪ್ಲೀಸ್ ಬಿಡಿ. ಬಿಡಲ್ಲ. ಅದು ಮಾತಾಡ್ಬೇಡ. ಕಂಡಾರೆ ಕಂಡಾಯ್ತು. ಅಕ್ಕ ನನ್ ಮಾತು ಕೇಳು, ನೀನ್ ಅನ್ಕೊಂಡಂಗಿಲ್ಲ. ಮುಚ್ಚೆ ಬಾಯಿ. ಇದೇನಾ ನಿನ್ ಪ್ಲಾನು? ಇದಕ್ಕೇನಾ ಚೂರುನಿಲಿವರೆಗೂ ಕರ್ಸ್ಕೊಂಡಿದ್ದು? ನೀನು ಒಬ್ಳು ಹೆಣ್ಣ. ಅಕ್ಕ ಪ್ಲೀಸ್ ನಿಂತ್ಕೋ. ಅಕ್ಕ ನನ್ ಮಾತ್ ಕೇಳೆ. ನೀನ್ ನೋಡಿದೆಲ್ಲ ಸತ್ಯ ಅನ್ಕೊಂಡ್ ಹೋಗ್ತಿದ್ಯಾ? ನನ್ ಮಾತ್ ಕೇಳಿದ್ರೆ ಯಾವ್ದ್ರಲ್ಲೂ ನನ್ ತಪ್ಪಿಲ್ಲ. ನಿನ್ನ ಮುಟ್ಟೋದಕ್ಕೂ ಅಸಹ್ಯ ಆಗತ್ತೆ. ಮಾಡೋದೆಲ್ಲ ಮಾಡಿ ಈಗೇನು ಗೊತ್ತೇ ಇಲ್ಲ ಅನ್ನೋ ತರ ನಾಟಕ ಆಡ್ತಿದ್ಯಾ? ಕಣ್ಣಾರೆ ನೋಡಿದ್ನಲ್ಲೇ, ಯಾರು ಹೇಳಿದ್ದನ್ನ ಕೇಳಿಸ್ಕೊಂಡಿಲ್ಲ. ಸತ್ಯ ಕಣ್ಮುಂದೆನೆ ಇರುವಾಗ ಅದನ್ನ ಸುಳ್ಳು ಅಂತ ಸಾಬೀತು ಮಾಡೋ ಕೆಟ್ಟ ಪ್ರಯತ್ನ ಮಾಡ್ಬೇಡ. ನನ್ ಕಣ್ಮುಂದೆ ಅದನ್ನ ಹೇಳೋದಕ್ಕೂ ನಾಚಿಕೆ ಆಗುತ್ತೆ ನನಗೆ. ನೀನ್ ಈ ಮಟ್ಟಕ್ಕೆ ಇಲ್ಲ ಕಣೆ ಅಕ್ಕ, ನೀನ್ ನೋಡಿದ್ ಯಾವ್ದು ಸತ್ಯ ಅಲ್ಲ, ಇದು ಅಕಸ್ಮಾತ್ ಆಗ. ಹೌದು ಕಣೆ, ಎಲ್ಲ ಅಕಸ್ಮಾತ್ ಆಗಿ ಆಗೋದು. ಮಗುನು ಅಷ್ಟೇ. ಆಮೇಲೆ ನನಗೇನು ಗೊತ್ತೇ ಇಲ್ಲ ಅಂತೀಯಾ? ಯಾಕೆ ಹೀಗಾದೆ ನೀನು? ನನ್ನ ತಂಗಿ ನನಗಿಂತ ಬುದ್ಧಿವಂತೆ ಅಂತ ನಂಬಿದ್ದೆ. ಮದ್ವೆ ಮಾಡ್ಕೊ ಅಂತ ನನಗೆ ಫೋರ್ಸ್ ಮಾಡಿ ಮದ್ವೆ ಮಾಡಿಸ್ದೆ. ನನ್ನ ತಂಗಿ ನನ್ನ ಜೀವನದ ಬಗ್ಗೆ ಇಷ್ಟೊಂದು ಕನ್ಸು ಕಟ್ಟಿದಾಳಲ್ಲ ಅಂತ ನಾನು ಮದ್ವೆ ಮಾಡ್ಕೊಂಡೆ. ಆದ್ರೆ ಈಗ ನನ್ನ ಗಂಡನ್ನೇ ಕಿತ್ಕೊಂಡ್ಬಿಟ್ಟಿಯಲ್ಲೇ. ನಾನು ಹೇಗ್ ಸುಖವಾಗಿರ್ಲಿ? ಅಕ್ಕನಿಗೆ ನಾಟಕ ಆಡಿ ಮದ್ವೆ ಮಾಡಿಸಿ ಆಮೇಲೆ ಅವಳ ಗಂಡನೇ ಹೊಲ್ಸ್ಕೊಳ್ಳೋದು. ಇಷ್ಟು ಕೆಡ್ದಾಗ ನನ್ನ ಬಗ್ಗೆ ಮಾತಾಡ್ಬೇಡ್ವೆ ಪ್ಲೀಸ್. ನಾನಾಗಿರೋದಕ್ಕೆ ಬರೀ ಮಾತಾಡ್ತಿದ್ದೀನಿ. ಬೇರೆ ಯಾರಾದ್ರೂ ಆಗಿದ್ರೆ ನಿನ್ನ ಕೊಚ್ಚ ಹಾಕ್ಬಿಡ್ತಿದ್ರು. ಪ್ರಪಂಚದಲ್ಲಿ ಯಾವ ಅಕ್ಕಂಗೂ ಈ ಪರಿಸ್ಥಿತಿ ಬರಬಾರ್ದು. ಯಾವ ತಂಗಿನೂ ನಿನ್ನ ಮಟ್ಟಕ್ಕೆ ಇಳಿಬಾರ್ದು. ಮೇಘನಾ, ತಾಳ್ಮೆ ಕಟ್ಕೊಂಡು ಏನೇನೋ ಮಾತಾಡಬೇಡ. ಮೊದಲು ತಿಳ್ಕೊ ಏನಾಗಿದೆ ಅಂತ, ಆಮೇಲೆ ಮಾತಾಡು. ಯಾರನ್ನು ಕೇಳಿ ತಿಳ್ಕೊಬೇಕಾಗಿಲ್ಲ ರೀ. ಕಣ್ಣಾರೆ ನೋಡಿದ್ನಲ್ಲ, ಅಷ್ಟು ಸಾಕಾಗಲ್ವಾ? ಕಣ್ಣಾರೆ ಕಂಡು ಪ್ರಾಮಾಣಿಸಿ ನೋಡ್ಬೇಕಂತೆ. ಅದ್ರ ಅರ್ಥ ಗೊತ್ತಾ ನಿನ್ಗೆ? ಪ್ರಮಾಣಿಸಿ ನೋಡ್ಬೇಕಾ? ನನ್ನ ಜೊತೆ 7 ಹೆಜ್ಜೆ ಇಟ್ಟಲ್ಲ, ಆಗ ನೀವೇನ್ ಪ್ರಮಾಣ ಮಾಡಿದ್ರಿ? ಹೆಜ್ಜೆಗಳು ನನ್ನ ಜೊತೆ ಇರ್ತೀನಿ, ನನ್ನ ಜೀವನ ಪೂರ್ತಿ ಚೆನ್ನಾಗಿ ನೋಡ್ಕೋತೀನಿ ಅಂತ ಪ್ರಮಾಣ ಮಾಡಿದ್ರಿ. ಅಕ್ಕ, ಇಲ್ಲಿವರೆಗೂ ನೀನು ಸಾಹೇಬ್ರು ಚೆನ್ನಾಗಿರ್ಲಿ ಅಂತ ಯೋಚನೆ ಮಾಡ್ತಿದ್ದೀನಿ ಕಣೆ. ಮತ್ತೆ ನಾಟಕ ಮಾಡಿದ್ರೆ ಕಪಾಳಕ್ಕೆ ಬಾರಿಸ್ತೀನಿ. ಮೇಘನಾ, ಅವಳು ಬಾಯಿ ಬಂದಾಗೆಲ್ಲ ಮಾತಾಡಬೇಡ. ಒಂದ್ ತಂಗಿನೇ ನಮ್ದೇ ಇರೋಳು, ನೀನೆಂತ ಅಕ್ಕನೇ.
ಮಧುರ ಬಾ ಬಾ ಅಂದೆ. ಸರ್